ವೀಕ್ಷಕರೇ, ಇದು ಹರಿಹರದ ರಾಘವೇಂದ್ರ ಸ್ವಾಮಿ ಮಠ ಏನಿದೆ ಅದ್ರ ಪಕ್ಕದಲ್ಲಿ ಈ ತುಂಗಾ ಆರತಿಗೋಸ್ಕರ ಒಂದು ಒಳ್ಳೆ ವೀಕ್ಷಣಾ ಸ್ಥಳ ಮಾಡಿದ್ದಾರೆ. ಅದ್ರ ಪಕ್ಕದ ಜಾಗ ಇದು. ಸಮಸ್ಯೆ ಏನು ಅಂತ ತೋರಿಸ್ತೀವಿ. ಅಲ್ಲಿಗೆ ಹೋಗ್ತಾ ಇದ್ದೀವಿ, ಬನ್ನಿ. ವೀಕ್ಷಕರೇ, ಅಲ್ಲಿ ತುಂಗಾಭದ್ರಾ ಪಾವಿತ್ರತೆ ಕಾಪಾಡೋಣ ಅಂತೇಳಿ ನಗರಸಭೆಯವರು ಒಂದು ಒಳ್ಳೆ ರೈಟಿಂಗ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದೇ ನಗರಸಭೆಯವ್ರದ್ದೇ ಕೆಲಸ ಇದು. ಊರಲ್ಲಿರೋ ನೀರನ್ನು, ಗಲೀಜು ನೀರನ್ನ ಈ ಹೊಳೆಗೆ ಬಿಡ್ತಾ ಇದ್ದಾರೆ. ಈ ಗಲೀಜು ನೀರು ಹೊಳೆಗೆ ಬಿಡಬೇಕು ಅಂತ ಕಾನೂನು ಹೇಳುತ್ತಾ? ನಗರಸಭೆ ಆಯುಕ್ತರಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಅಲ್ಲಿ ಈಗ ಬೇಸಿಗೆ ರಜೆ ಇರೋದ್ರಿಂದ ಸುಮಾರು ಜನ ಮಕ್ಕಳು ಮರಿಗಳನ್ನ ಮತ್ತು ದೊಡ್ಡವರು ಪೂಜೆ ಮಾಡ್ತಾರೆ, ಗಂಗಾ ಪೂಜೆ ನಮ್ಮ ಸಂಪ್ರದಾಯದ ಪ್ರಕಾರ, ಮತ್ತು ಅವ್ರು ಸ್ನಾನ ಮಾಡ್ತಾರೆ. ಅದೇ ನೀರನ್ನು ಬಳಸ್ಕೊಂಡು ಅಲ್ಲಿ ಅಡುಗೆ ಮಾಡ್ತಾಯಿದ್ದಾರೆ. ಇಂಥ ಒಂದು ಪಾವಿತ್ರತೆ ಕಾಪಾಡಿ ಅಂತ ನೀವೇ ಬೋರ್ಡ್ ಹಾಕಿ ಈ ಥರ ಗಲೀಜು ನೀರನ್ನು ಹೊಳೆಗೆ ಬಿಡ್ತಾ ಇದ್ದೀರಲ್ಲ ಪಾಲಿಕೆ ಆಯುಕ್ತರೇ. ನಿಮ್ಮ ಮನೇಲಿ ಈ ಥರ ಹೊಳೆ ನೀರನ್ನ ತಗೊಂಡೋಗಿ ನಿಮ್ಮ ಮಕ್ಕಳು ಮರಿಗೆ ಕುಡಿಸ್ರಿ. ಆವಾಗ ಗೊತ್ತಾಗುತ್ತೆ ಏನು ಅಂತೇಳಿ ಪರಿಣಾಮ. ನಿಮ್ಮ ಮನೆಗೆಲ್ಲ ಶುದ್ಧ ನೀರು ಬರಬೇಕು. ಹೊಳೆಗೆ ಈ ಥರ ಗಲೀಜು ನೀರು ಬಿಡಬೇಕು ಅಂತ ನಿಮ್ಮ ಕಾನೂನು ಹೇಳುತ್ತಾ? ಯಾಕಂದರೆ ಆ ಕಡೆ ರಾಘವೇಂದ್ರ ಸ್ವಾಮಿ ಮಠದಿಂದ ಎಂಟ್ರೆನ್ಸ್ ಬರ್ತೀವಲ್ಲ ಹಿಂಭಾಗದಲ್ಲಿ, ತುಂಗಾ ಆರತಿ ಮಾಡಬೇಕು ಅಂತೇಳಿ ಸರ್ಕಾರ ಆವಾಗ ಬಹುಶಃ ಬೊಮ್ಮಾಯಿಯವರು ಇರ್ಬೋದು, ಒಂದು 50 ಕೋಟಿನ ಏನೋ ಬಿಡುಗಡೆ ಮಾಡಿದ್ದಾರೆ ಅನಿಸುತ್ತೆ. ಸರಿಯಾದ ನನಗೂ ಮಾಹಿತಿ ಇಲ್ಲ. ಆದರೆ ಅಲ್ಲಿ ಒಂದು ಶಿವನ ಮೂರ್ತಿ ಇಟ್ಟಿದ್ದಾರೆ. ತುಂಗಾ ಆರತಿ ಮಾಡೋಕ್ಕೋಸ್ಕರ ಒಂದು ಒಳ್ಳೆ ವೇದಿಕೆ ಮಾಡಿದ್ದಾರೆ. ಜನ ಅಲ್ಲಿ ಬಂದು ಫೋಟೋ ಸೆಷನ್ ಎಲ್ಲ ತಗೊಳ್ತಾರೆ. ಅಲ್ಲಿ ಪೂಜೆ ಮಾಡೋರು ಬರ್ತಾರೆ. ನೋಡಿ, ಆ ಕಡೆ ಪೂಜೆ ಮಾಡೋದಕ್ಕೆ ಅಂತೇಳಿ ವ್ಯವಸ್ಥೆ ಮಾಡಿದ್ದಾರೆ ಸರ್ಕಾರದ ದುಡ್ಡಲ್ಲಿ. ಇಲ್ಲಿ ನಗರಸಭೆಯವರು ಈ ಥರ ಊರಲ್ಲಿರೋ ಗಲೀಜ್ ನೀರನ್ನ ಈ ಥರ ಹೊಳೆಗೆ ಬಿಡ್ತಾ ಇದ್ದಾರೆ. ಈ ಹೊಳೆ ನೀರು ಮುಂದಕ್ಕೆ ಹೋಗೋದೇ ಆ ತುಂಗಾ ಆರತಿ ಜಾಗ. ವಿಶೇಷವಾಗಿ ನಾವು ಜಿಲ್ಲಾಡಳಿತಕ್ಕೆ ಹಲವಾರು ಬಾರಿ ಮನವಿ ನೀಡಿದ್ದೇವೆ. ಯಾರಿಗೆ? ಜಿಲ್ಲಾಧಿಕಾರಿಗಳಿಗೆ. ಯಾವುದು? ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ. ಏನಂತ ಮನವಿ ನೀಡಿದ್ದೀರಾ? ಹರಿಹರ ಒಳಗೆ ಗಲೀಜು ನೀರು ಸೇರುತ್ತೆ ಅಂತ ಹೇಳಿ. ಇದರಿಂದ ಮುಂದೆ ಕುಡಿಯೋ ನೀರು ಬಳಸ್ತಾರೆ. ಹಳ್ಳಿಯರಾಗ್ಲಿ, ಬಟ್ಟೆ ತೊಳೆಯಕ್ಕಾಗ್ಲಿ, ಗಿಡಕ್ಕಾಗ್ಲಿ, ಹೊಲಕ್ಕಾಗ್ಲಿ ಬಳಸ್ತಾರೆ. ಈ ಗಲೀಜು ನೀರು ಬಿಡಬಾರ್ದು ಅಂತ ಹೇಳಿ ಮನವಿ ಕೊಟ್ಟಿದ್ದೀವಿ. ಆದ್ರೂ ಅವರು ಏನು ಕ್ರಮ ತೆಗೆದುಕೊಂಡಿಲ್ಲ. ಅಲ್ಲ, ಕ್ರಮ ತಗೊಳ್ಳೋದು ಯಾರಿಗೆ ಕ್ರಮ ತಗೊಂಡಿಲ್ಲ ಅಂತಿದ್ದೀರಾ ನೀವು? ಅಧಿಕಾರಿಗಳೇ ತಗೊಂಡಿಲ್ಲ. ಅಲ್ಲ ರೀ, ಅಧಿಕಾರಿಗಳೇನು ಇಲ್ಲಿ ಬರ್ತಾರೇನ್ರಿ? ಅವ್ರ ಕುಟುಂಬ ಏನಿಲ್ಲಿ ಬಂದು ಇಲ್ದೆಲ್ಲ ನೋಡುತ್ತೇನ್ರಿ? ಅವ್ರು ಯಾಕೆ ಕ್ರಮ ತಗೊಂತಾರೆ? ಅವ್ರ ಮನೇಲಿ ಕುಡಿಯೋ ನೀರೇ ಬೇರೆ ಅಲ್ರಿ. ಇದು ಬಡಬಗ್ಗರು ಕುಡಿಯೋಂಥ ನೀರು. ಪಾಪ ಅವ್ರೇ ಕ್ರಮ ತಗೊಳ್ತಾರೆ. ಸರ್, ಜಿಲ್ಲಾಡಳಿತ ಅಂದರೆ ಜಿಲ್ಲಾಡಳಿತ ಎಲ್ಲರೂ ಸಣ್ಣ ವ್ಯಕ್ತಿನೂ ನೋಡ್ಬೇಕು ಸರ್. ಅವರು ಬಡವರನ್ನು ನೋಡಬೇಕು, ಶ್ರೀಮಂತರನ್ನು ನೋಡಬೇಕು. ಅವ್ರು ಅವರಿಗೆ 24x ನೀರು ಬರುತ್ತೆ ಅಂತೇಳಿ ಬಡವರಿಗೆಲ್ಲ ಗಲೀಜು ನೀರು ಕುಡಿಯೋಕೆ ಬಿಟ್ಟರೆ
ಅನ್ಯಾಯ ಅಲ್ವಾ ಇದು? ಇದಕ್ಕೆ ಮನವಿ ಕೊಟ್ಟಿದ್ದೀರಾ? ಓ, ಮನವಿ ಇದೆ ನನ್ನ ಹತ್ರ. ಅವರಿಂದ ಏನು ಉತ್ತರ ಬಂದಿದೆ? ಏನು ಉತ್ತರ ಬಂದಿಲ್ಲ ನನಗೆ. ಏನು ಉತ್ತರ ಬಂದಿಲ್ಲ? ಉತ್ತರ ಕೊಟ್ಟೇ ಇಲ್ಲ ಅವ್ರು ನನಗೆ. ಈಗ ಗಲೀಜ್ ನೀರು ಇನ್ನು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ಈ ತರ? ತುಂಬ ವರ್ಷ ಇದೆ. ಅದು ಸ್ಟಾರ್ಟ್ ಆದಾಗಿಂದ 15-20 ವರ್ಷದಿಂದ ನಡೀತಿದೆ, ಹಂಗೆ ಬರ್ತಾನೆ ಇದೆ. ಅಂದ್ರೆ ಎಲ್ಲ ಬರ್ತಾರೆ ಆಯುಕ್ತರು, ಇದನ್ನ ಕಡೆಗೆ ಯಾರು ಗಮನ ಹರಿಸಲ್ಲ. ಯಾರು ಗಮನ ತಗೊಂಡಿಲ್ಲ. ಅವ್ರು ಜಿಲ್ಲಾಧಿಕಾರಿಗಳು ನಗರಸಭೆ ಆಯುಕ್ತರಿಗೆ ಲೆಟರ್ ಮಾಡಿದ್ದಾರೆ, ಆದರೂ ಇವರೇನು ಕ್ರಮ ತಗೊಂಡಿಲ್ಲ. ಅಂದ್ರೆ ಅಧಿಕಾರಿಗಳು ಬರೀ ಮರಳೆಲ್ಲಿಂದ ಹೋಗುತ್ತೆ, ಮಣ್ಣೆಲ್ಲಿಂದ ಹೋಗುತ್ತೆ, ಎಲ್ಲಿ ದುಡ್ಡು ಬರುತ್ತೋ ಅಲ್ಲಷ್ಟೇ ಗಮನಿಸ್ತಾ ಇದ್ದಾರೆ. ಈ ಇಂಥ ಜಾಗ ಗಮನಿಸ್ತಾ ಇಲ್ಲ ಅಂತ ನಿಮ್ಮ ಅರ್ಥ? ಕೇಳಲ್ಲ. ಮತ್ತೆ ಇವ್ರು ಹೇಳ್ತಾರೆ ಒಳ್ಳೆ ನೀರೆಲ್ಲ ಕುಡಿಯೋಕೆ ಯೋಗ್ಯ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಈ ಗಲೀಜ್ ನೀರು ಹೋಗೋದಕ್ಕೆ ಬಿಡೋದ್ರಿಂದ ಕಂಟ್ರೋಲ್ ಮಾಡಿದ್ರೆ ಯಾರು ಮಾಡಬೇಕು? ಇದನ್ನ ಇವರು ಕಂಟ್ರೋಲ್ ಮಾಡಲ್ಲ, ಆಮೇಲೆ ಕುಡಿಯೋಕೆ ನೀರು ಯೋಗ್ಯ ಇಲ್ಲ ಅಂತ ಹೇಳ್ತಾರೆ. ಇದನ್ನ ತಡೆಗಟ್ಟೋದು ಯಾರು ಹೇಳಿ? ಅಲ್ಲಲ್ಲ, ಈ ತರ ಗಲೀಜ್ ನೀರ್ನ ಒಳಗೆ ಬಿಡಬೇಕು ಅಂತ ಇದೆಯಾ ಅಂತ ಎಲ್ಲೂ ಇಲ್ಲ. STP ಪ್ಲಾಂಟ್ ಅಲ್ಲಿ ಸಂಸ್ಕರಣೆ ಮಾಡಿ ಬಿಡಬೇಕು ಅಂತ ರೂಲ್ಸ್ ಇದೆ. ಇದು ಸಂಸ್ಕರಣೆ ಮಾಡಿಲ್ಲ, ಅಷ್ಟೇ ನೇರವಾಗಿ ಬಿಡ್ತಾ ಇದ್ದಾರೆ. ಬಿಡೋದು ಅಪರಾಧ ಇದು. ಯಾರು ಇದು ಅಪರಾಧ? ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಡುತ್ತೆ. ಪಾಲಿಕೆ ಆಯುಕ್ತರು? ಪಾಲಿಕೆ ಆಯುಕ್ತರು. ನೋಡಿ ವೀಕ್ಷಕರೇ, ಇದು ಹರಿಹರದಿಂದ ನೇರವಾಗಿ ಗಲೀಜು ನೀರಂದ್ರೆ ಅರ್ಥ ಆಗುತ್ತೆ ಅನಿಸುತ್ತೆ, ನೇರವಾಗಿ ಒಳಗೆ ಬರ್ತಾ ಇದೆ. ಗಲೀಜು ನೀರಂದರೆ ಇನ್ನೇನಿಲ್ಲ, UGD ನೀರು. ಇದನ್ನು ಬೇರೆ ಕಡೆ ಕಳಿಸಿ ಅದನ್ನು ಸಂಸ್ಕರಿಸಿ ಒಳಗೆ ಬಿಡಬೇಕು ಅಂತ ಇದೆ. ಆದರೆ ಈ ನೀರು ನೇರವಾಗಿ ಒಳಗೆ ತಲುಪ್ತಾ ಇದೆ, ತುಂಗಭದ್ರಾ ನದಿ ಒಳೆ. ಸರ್, ನೀವು ಸ್ಥಳೀಯರ? ಏನು ನಿಮ್ಮ ಹೆಸರು? ಕರಿಬಸಪ್ಪ ಕಂಚಿಕೇರಿ ಅಂತ ಹೇಳ್ಬಿಟ್ಟು. ಹಾಂ ಸರ್, ಹೇಳಿ. ಹರಿಹರ ನಾನು ನಿರ್ಮಲಾ ತುಂಗಭದ್ರಾ ಅಭಿಯಾನದ ಪಾದಯಾತ್ರೆಯನ್ನು ಸತತವಾಗಿ ಶೃಂಗೇರಿಯಿಂದ ಅಪ್ ಟು ಹರಿಹರದಿಂದ ಹೊಸಪೇಟೆ, ವಿಜಯನಗರ, ವಿಜಯನಗರದಿಂದ ಗಂಗಾವತಿಯಿಂದ ಮಂತ್ರಾಲಯ ಮಟ್ಟನ ಪಾದಯಾತ್ರೆಯನ್ನು ಮಾಡಿ 650 ಕಿಲೋಮೀಟರ್ನ ಪಾದಯಾತ್ರೆ ಮಾಡಿ, ಅದು ನೇತೃತ್ವವನ್ನು ನಮ್ಮ ರಾಷ್ಟ್ರೀಯ ಬಸವರಾಜ್ ಪಟೇಲ್ ಮಾಲ್ವಿ ಅವರು, ಅವರ ನೇತೃತ್ವದ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ಕುಮಾರಸ್ವಾಮಿಯವರು, ಇದು ತುಂಗಭದ್ರಾ ಅಭಿಯಾನದ ಸಂಚಾಲಕರು. ಮತ್ತು ನೀವು ಇಷ್ಟೆಲ್ಲ ಪಾದಯಾತ್ರೆ ಯಾವ ಉದ್ದೇಶಕ್ಕೆ ಮಾಡಿದ್ದೀರಾ ಸರ್? ನಾವು ಪಾದಯಾತ್ರೆ ಮಾಡಿರುವಂಥ ಉದ್ದೇಶ ಏನಂದರೆ, ಇಲ್ಲಿ ನಾವು ಶೃಂಗೇರಿಯಿಂದ ಅಪ್ ಟು ಹರಿಹರ ಮಠ ಪ್ರಥಮ ಪಾದಯಾತ್ರೆ ಮಾಡ್ಬೇಕಂತಾದಾಗೆ ಅಲ್ಲಿ ಎಲ್ಲ ಮಾರ್ಗದರ್ಶನ. ಕೊಳಚೆ ನೀರನ್ನ ನದಿಗೆ ಬಿಡಬಾರ್ದು ಅಂತ ನಿಮ್ಮ ಉದ್ದೇಶ? ನಮ್ಮ ಉದ್ದೇಶ ಕೊಳಚೆ ನೀರನ್ನು ಬಿಡಬಾರ್ದು ಅಂತಂದೇ ನಮ್ಮ ಉದ್ದೇಶ. ಅದ್ರಿಗೆ ಮತ್ತೆ ಅದರಿಂದ ನಾನಾ ಥರ ಕಾಯಿಲೆ ಬರ್ತವೆ. ಈಗ ಇಲ್ಲೇನು ಇದು ಎಲ್ಲಿಂದ ಬರ್ತಾ ಇದೆ ನೀರು? ಇದು ಸರ್, ಇದು ಹರಿಹರದಿಂದ ಹಿಡಿದು 1ನೇ ಗೇಟಿಂದ ಇದು ಬರ್ತದೆ ಸರ್ ನೀರು. ಹರಿಹರ 1ನೇ ಗೇಟ್ ಸರ್. ಇದು 1ನೇ ಗೇಟ್ ಅಂದ್ರೆ ರೈಲ್ವೆ ಗೇಟ್? ಹೌದು ಸರ್, ಹೌದು. ಹರಿಹರದ ಆ ಕಡೆ ಭಾಗ? ಹೌದು ಸರ್, ಅಲ್ಲಿಂದ ನೀರು ಬರ್ತದೆ. ಅಲ್ಲಿಂದ ಇದು ಏನು ಪೈಪ್ ಕನೆಕ್ಷನ್ ಬರ್ತಾ ಇದೆಯಾ? ಇಲ್ಲ ಸರ್, ಡೈರೆಕ್ಟ್ ಬರ್ತಾ ಇದೆ. ಇಲ್ಲಿ ಇದನ್ನ ಒಳಚರಂಡಿ ಇದೆ ಸರ್, ಅದರಿಂದ ಒಳಚರಂಡಿ ಅಲ್ಲ, ಇದು ಹರಿಹರ ಫಸ್ಟ್ ಗೇಟಿಂದ ಬರ್ತಾ ಇದೆ ಅಂತ ಹೇಳ್ತೀರಲ್ಲ, ಇದು ಅಲ್ಲಿಂದ ಒಳಚರಂಡಿ ಮುಖಾಂತರ ಬರ್ತಿದೆಯಾ? ಹೌದೌದು, ಒಳಚರಂಡಿ ಮುಖಾಂತರ ಬಂದು ಈ ಥರ ನದಿಗೆ ಬಿಡ್ತಾ ಇದ್ದಾರೆ. ಅದಕ್ಕಾಗಿಯೇ ನಾವು ಈಗ ಇದಕ್ಕೆ ನೀವು ಮನವಿ ಕೊಟ್ಟಿದ್ದೀರಾ ಇಲ್ಲಿ ಆಯುಕ್ತರಿಗೆ ಏನಾದರೂ? ಸರ್, ಫಸ್ಟ್ ಎಲ್ಲ ಮನವಿ ಕೊಟ್ಟು ನಮ್ಮ ಅಧಿಕಾರಿ ಮುಖಾಂತರ, ನಮ್ಮ ಏನು ಪಾದಯಾತ್ರೆ ಮುಖಾಂತರ ನಾವು ಡೈರೆಕ್ಟಾಗಿ ಇಲ್ಲಿ DC ಅವರು ಬಂದರು. DC ಅವರು ನಮಗೆ ಇದು ಮಾಡಿ, ನಾವು ಮಾಡೋ ಕೆಲಸವನ್ನು ನೀವು ಮಾಡ್ತಿದ್ರಿ, ನಿಮ್ಗೆ ಏನು ಸಹಕಾರ ಬೇಕಂತಂದ್ರೆ DC ಅವ್ರಿಗೆ ಇರುವಂಥ DC ಅವರು ಆಲ್ರೆಡಿ ಅವರು ಸಪೋರ್ಟ್ ಮಾಡಿದ್ದಾರೆ. ಈಗಿರ್ತಕ್ಕಂಥ DC ಅವರು? ಹೌದು. ಆದರೆ ಏನು ಫಲಪ್ರದ ಆಗಿಲ್ಲ? ಆಗಿಲ್ಲ ಸರ್. ಅದು ನೀರು ಹೋಗ್ತಾ ಕೊನೆ ಪಕ್ಷ ನೀರನ್ನಾದರೂ ತಡಿಬೋದು ಸರ್. ತಡಿಬೋದು. STP ಪ್ಲಾಂಟ್ ಮಾಡಿಬಿಟ್ಟು ಆ ಫಿಲ್ಟರ್ ಮಾಡಿ ಬಿಡ್ಬೋದು ಇದು ಸರ್. STP ಪ್ಲಾಂಟ್ ಮಾಡಿರಿ ಅಂತ ನಾವು ಎಲ್ಲ ಕಡೆಯೂ ನಾವು ಇದು ಮಾಡ್ತೀವಿ ಸರ್. ಯಾಕೆ ಪ್ಲಾಂಟ್ ಮಾಡ್ತಾ ಇಲ್ವಂಥದ್ದು? ಇನ್ನೂ ಅದು ಆಗ್ತೈತೆ ಅಂತ ಹೇಳ್ತಾರೆ. ಇನ್ನೂ ಇದು ಏನು ಎಸ್ಟಿಮೇಟ್ ಏನೈತೆ ಅಂತ ನಮಗೆ ಮಾಹಿತಿ ಬಂದಿಲ್ಲ ಸರ್ ಅದರಲ್ಲಿ. ಈಗ ಇವ್ರು ಹೇಳ್ತಾರ ಉದ್ದೇಶ ಏನಂದರೆ, ಹರಿಹರದಲ್ಲಿ ಈಗ ನಾವು ಆ ಕಡೆ 2 ಭಾಗ ನೋಡ್ಕೊಂಡ್ಬಂದ್ವಿ. ಈ ಕಡೆ ಭಾಗನೂ ನೀರು ದಾವಣಗೆರೆ ಮೊದಲನೇ ಗೇಟ್ ಅಂದರೆ ರೈಲ್ವೆ ಗೇಟ್, ದಾವಣಗೆರೆಯಿಂದ ಬಂದು ರೈಲ್ವೆ ಗೇಟ್ ಏನು ಸಿಗುತ್ತೆ ಅಲ್ಲಿಂದ ಬರ್ತಾ ಇದೆ ಒಳಚರಂಡಿ. ಇದು ನೀರು ಈ ಥರ ಹೊಳೆ ಸೇರ್ತಾ ಇದೆ. ಇದು ಇಲ್ಲಿಂದ ನದಿ ಎಲ್ಲಿಗೆ ಹೋಗುತ್ತೆ ಮುಂದೆ ಸರ್? ಇದು ಅಪ್ ಟು ಇಲ್ಲಿ ಹೊಸಪೇಟೆವರೆಗೂ ಹೋಗುತ್ತೆ. ಹೊಸಪೇಟೆಯಿಂದ ಮಂತ್ರಾಲಯ ಮಠ ಹೋಗುತ್ತೆ ಸರ್. ಆಯ್ತು. ಈಗ ಮಧ್ಯೆ ನೀವು ಬೇರೆ ನಿಮ್ಮ ಪಾದಯಾತ್ರೆ ಹೋಗಿದ್ದೀನಲ್ಲ, ಅಲ್ಲೂ ಬೇರೆ ಬೇರೆ ಊರುಗಳಲ್ಲೂ ಕೂಡ ಇದೇ ವ್ಯವಸ್ಥೆ ಇದೆಯಾ? ಎಲ್ಲ ಕಡೆ ಎಲ್ಲ ಕಡೆನೂ ಇದೇ ಕುಡಿಯೋ ನೀರಿಗೆ ಇದೇ ಚರಂಡಿ ನೀರೇ ಸೇರ್ತಾ ಇದೆ. ಆಮೇಲೆ ಅಲ್ಲಿ ಕೊಳಚೆ ನೋಡ್ಬಿಟ್ರೆ, ಅಲ್ಲಿ ವಾತಾವರಣ ನೋಡ್ಬಿಟ್ರೆ ನೀರು ಕುಡಿಯೋಕ್ಕೂ ಬಿಡಲ್ಲ. ಆಮೇಲೆ ಕಂಪ್ನಿ ನೀರು ಆಯ್ತು. ಈಗ ಈ ನೀರನ್ನ ಕುಡಿಯೋಕೆ ಏನಾದರೂ ತಗೊಳ್ತಾರ ನಗರಸಭೆಯವರು? ತಗೊಂತ ಸರ್, ಫಿಲ್ಟರ್ ಮಾಡಿ ತಗೊಂತಾರೆ. ಒಟ್ಟು ಈ ನೀರನ್ನ ತಗೊಳ್ತಾರೆ, ಫಿಲ್ಟರ್ ಮಾಡ್ತಾರೆ. ಹೌದು. ಆಮೇಲೆ ಇದರಿಂದ ನಾನಾ ಥರ ಕಾಯಿಗಳು ಡೈರೆಕ್ಟ್ ಬಿಟ್ಟು ನಾನಾ ಥರಗಳು ಮಂಡಿ ನೋವು ಬರ್ತಾ ಇರ್ತೈತಿ. ಆಮೇಲೆ ಸೈಡ್ ಎಫೆಕ್ಟ್ ಅಂದ್ರೆ ಆಮೇಲೆ ಕ್ಯಾನ್ಸರ್ ಬರ್ತೈತಿ, ಲಿವರ್ ಪ್ರಾಬ್ಲಮ್ ಬರ್ತೈತಿ, ಹಾರ್ಟ್ ಪ್ರಾಬ್ಲಮ್ ಬರ್ತೈತಿ, ನಾನಾ ಥರಗಳು ಕಾಯಿಲೆ ಬರ್ತವೆ. ಅದ್ರ ಒಳಗೆ ನಾವು ಸರ್ಕಾರಕ್ಕೆ ಮತ್ತು ನಮ್ಮ ಇಲ್ಲಿಯನ್ ನಗರಸಭೆಯವರಿಗೂ ಪ್ರತಿಯೊಂದು ಮನವಿಯನ್ನು ಕೊಡ್ತೀವಿ ಸರ್.